ಹಾಯ್ ಎಲ್ಲರಿಗೂ ನಮಸ್ಕಾರ. ಇನ್ಸ್ಟಾಕ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಇಂದಿನ ವಿಡಿಯೋದಲ್ಲಿ ಶೇರ್ ಮಾರ್ಕೆಟ್ ಅಂದರೆ ಏನು, ಶೇರ್ ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾವು ಇಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ನಾವು ಶೇರ್ ಮಾರ್ಕೆಟ್ಗೆ ಎಂಟ್ರಿ ಆಗೋಕ್ಕೆ ನಾವು ಡಿಮ್ಯಾಟ್ ಅಕೌಂಟ್ನ ಯಾವ ರೀತಿ ಓಪನ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ನಾನು ಇಂದಿನ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ದಾಗೆ ನಾನು ಝೀರೋದಾ ಅಕೌಂಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ನಾವು ಝೀರೋದಾ ಅಕೌಂಟನ್ನು ಯಾವ ರೀತಿ ಓಪನ್ ಮಾಡೋದು ಅಂತ ನೋಡ್ತಾ ಹೋಗೋಣ ಫ್ರೆಂಡ್ಸ್. ನಾವು ಝೀರೋದಾ ಅಕೌಂಟನ್ನು ಓಪನ್ ಮಾಡೋದ್ರಿಂದ ನಮಗೆ ಮೇಯ್ನ್ 4 ಅಪ್ಲಿಕೇಶನ್ಸ್ ಅಥವಾ ವೆಬ್ಸೈಟ್ಗಳು ಒಂದೇ ಅಕೌಂಟಲ್ಲಿ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್. ಯಾವುದು ಅಂದರೆ ಝೀರೋದಾ ಕೈಟ್ ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಾವು ಝೀರೋದಾ ಕೈಟ್ ಅಕೌಂಟನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು ಕನ್ಸೋಲ್, ಇದು ನಾವು ಹಿಸ್ಟ್ರಿ ಆಗಿರ್ಬೋದು, ನಮ್ಮ ಅಕೌಂಟು ಹಿಸ್ಟ್ರಿ, ಪ್ರಾಫಿಟ್ ಆ್ಯಂಡ್ ಬ್ಯಾಲೆನ್ಸ್ ಅಕೌಂಟು ಫಾರ್ ದ ಲಾಂಗ್ ಪೀರಿಯಡಲ್ಲಿ ನಾವು ಚೆಕ್ ಮಾಡ್ಬೋದು ಅಂದರೆ ಕನ್ಸೋಲಲ್ಲಿ ನಾವು ಚೆಕ್ ಮಾಡ್ಕೋಬೋದು. ಕೈಟ್ ಕನೆಕ್ಟ್ ಅಂದರೆ ಟ್ರೇಡಿಂಗ್ ಅಪ್ಲಿಕೇಶನ್ಸ್. ನಾವೇನಾದರೂ ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದ್ರ ಬಗ್ಗೆ ನಾಲೆಡ್ಜ್ ತಿಳ್ಕೋಬೇಕು ಅಂದರೆ ಕೈಟ್ ಕನೆಕ್ಟಲ್ಲಿ ನಾವು ಚೆಕ್ ಮಾಡ್ಕೋಬೋದು. ನೆಕ್ಸ್ಟು ಝೀರೋದಾ ಕಾಯಿನಲ್ಲಿ ನಾವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ತಾ ಹೋಗ್ಬೋದು. ಮುಂದಿನ ವಿಡಿಯೋಗಳಲ್ಲಿ ನಾವು ಮ್ಯೂಚುವಲ್ ಫಂಡ್ ಅಂದ್ರೇನು, ಮ್ಯೂಚುವಲ್ ಫಂಡಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ನೋಡ್ಬೋದು. ನಾವೀಗ ಝೀರೋದಾ ಅಕೌಂಟನ್ನು ಯಾವ ರೀತಿ ಓಪನ್ ಮಾಡೋದು ಅಂತ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಕೆಳಗಡೆ ಕೊಟ್ಟಿರೋ ಸ್ಕ್ರೀನ್ ಪ್ರಕಾರ ನಾವು ಝೀರೋದಾ ಅಕೌಂಟ್ ಓಪನ್ ಮಾಡೋದಕ್ಕಿಂತ ಮುಂಚೆ ನಮ್ಮ 10 ಡಿಜಿಟ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಎಂಟ್ರಿ ಮಾಡಿ ನಾವಿಲ್ಲಿ ಕಂಟಿನ್ಯೂ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆನಂತರ ಆ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ನೀವು ಆ OTPಯನ್ನು ನೀವಿಲ್ಲಿ ಎಂಟರ್ ಮಾಡಿ ನೆಕ್ಸ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ನೆಕ್ಸ್ಟು ನೀವು ಆ OTP ವೆರಿಫೈ ಆದಮೇಲೆ ನೀವು ಈ ಸ್ಕ್ರೀನಲ್ಲಿ ನಿಮ್ಮ ಫುಲ್ ನೇಮು ಮತ್ತು ನಿಮ್ಮ ಪರ್ಸ್ನಲ್ ಇಮೇಲ್ ಐಡಿಯನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ನೀವು ಪರ್ಸ್ನಲ್ ಇಮೇಲ್ ಐಡಿ ಮೆನ್ಷನ್ ಮಾಡಿದ ಮೇಲೆ ಇಮೇಲ್ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಇಮೇಲ್ಗೆ ಒಂದು OTP ಹೋಗುತ್ತೆ. ನೀವು ಆ OTPನ ನೀವು ಪ್ರೀವಿಯಸ್ ಸ್ಲೈಡಲ್ಲಿ ಯಾವ ರೀತಿ ಮೊಬೈಲ್ಗೆ OTP ಬಂದು ನೀವು OTP ವೆರಿಫೈ ಮಾಡಿದ್ರು, ನೀವು ಅದೇ ರೀತಿ ಮೇಲಲ್ಲಿ ಬರೋ OTPನ ನೀವು ಈ ಸ್ಕ್ರೀನಲ್ಲಿ ವೆರಿಫೈ ಮಾಡಬೇಕಾಗುತ್ತೆ. OTP ವೆರಿಫೈ ಮಾಡಾದಮೇಲೆ ನೆಕ್ಸ್ಟ್ ನೀವು ನಿಮ್ಮ ಪಾನ್ ಕಾರ್ಡ್ ಡೀಟೇಲ್ಸ್ ಅಂದರೆ ಪಾನ್ ಕಾರ್ಡ್ ನಂಬರನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಆ್ಯಸ್ ಪರ್ ಯುವರ್ ಪಾನ್ ಕಾರ್ಡ್, ನಿಮ್ಮ ಪಾನ್ ಕಾರ್ಡಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಯಾವ ರೀತಿ ಇರುತ್ತೆ ನೀವು ಅದನ್ನು ಇಲ್ಲಿ ಮೆನ್ಷನ್ ಮಾಡಿ ಇಲ್ಲಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನೀವು ಇಲ್ಲಿ ನಿಮಗೆ ಯಾವ್ಯಾವ ಸೆಗ್ಮೆಂಟು ಬೇಕಾಗಿರುತ್ತೋ ನೀವು ಆ ಸೆಗ್ಮೆಂಟನ್ನು ಕ್ಲಿಕ್ ಮಾಡ್ಕೋಬೋದು. ಗೆಳೆಯರೆ, ನೀವು ಇಲ್ಲಿ ಈಕ್ವಿಟಿ ಮೇಲೆ ಕ್ಲಿಕ್ ಮಾಡಿದ್ರೆ ಈಕ್ವಿಟಿ, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್, ಕರೆನ್ಸಿ ಮತ್ತು ಕಮೋಡಿಟಿ, ನೀವು ಎಲ್ಲ ಸೆಗ್ಮೆಂಟ್ಸು ನಿಮಗೆ ಬೇಕಂದರೆ ನೀವು ಎಲ್ಲ ಸೆಗ್ಮೆಂಟ್ಸನ್ನು ನೀವು ಟಿಕ್ ಮಾಡಿ ಅಕೌಂಟ್ ಓಪನಿಂಗ್ ಚಾರ್ಜಸ್ಸು 300 ರುಪೀಸ್ ತೋರಿಸುತ್ತೆ. ನೀವು ಅದನ್ನು ಝೀರೋದಾಗೆ ಪೇ ಮಾಡಬೇಕು. ನಂತರ ಆಧಾರ್ KYCಯನ್ನು ಮಾಡಬೇಕಾಗುತ್ತೆ. ಆಧಾರ್ KYCನ ನೀವು ಕಂಟಿನ್ಯೂ ಟು ಡಿಜಿಲಾಕರ್ ಮುಖಾಂತರ ನೀವು ಮಾಡ್ಬೋದು. ನೀವು ಇಲ್ಲಿರೋ ಬಟನ್ನ ಕ್ಲಿಕ್ ಮಾಡಿದ್ರೆ ಡಿಜಿಲಾಕರ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ನಂತರ ಆಧಾರ್ ಕಾರ್ಡ್ OTP ಬಂದು ಅದನ್ನು ವೆರಿಫೈ ಮಾಡಿದ್ರೆ ಈ ಒಂದು ಸ್ಕ್ರೀನು ವೆರಿಫೈಡ್ ಆಗುತ್ತೆ. ನಂತರ ನೀವು ನಿಮ್ಮ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಅಂದರೆ ಬೇಸಿಕ್ ಇನ್ಫಾರ್ಮೇಷನ್ನ ನೀವು ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಏನೇನಿರುತ್ತೆ ಅಂತ ನಾವು ನೋಡೋದಾದರೆ ಮದರ್ ನೇಮ್, ಮದರ್ದು ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಆಗಿರುತ್ತೆ. ನೆಕ್ಸ್ಟು ಮ್ಯಾರಿಟಲ್ ಸ್ಟೇಟಸ್, ನೀವು ಸಿಂಗಲ್ನ ಇಲ್ಲ ಮ್ಯಾರಿಡಾ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಆಕ್ಯುಪೇಷನಲ್ಲಿ ನಿಮಗೆ ತುಂಬ ಆಪ್ಷನ್ಸ್ ಇರುತ್ತೆ.
ಪಬ್ಲಿಕ್ ಸೆಕ್ಟರ್ ಆಗಿರ್ಬೋದು, ಪ್ರೈವೇಟ್ ಸೆಕ್ಟರ್ ಮತ್ತು ಅದರ್ ನಿಮಗೆ ತುಂಬ ಆಪ್ಷನ್ಸ್ ಇರುತ್ತೆ. ನೀವು ನಿಮ್ಮ ಆಕ್ಯುಪೇಷನ್ ಏನು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟು ಕಮಾಡಿಟಿ ಟ್ರೇಡಿಂಗ್ ಸರ್ಟಿಫಿಕೇಷನ್, ಇದೇನು ಅವಶ್ಯಕತೆ ಇರಲ್ಲ, ನೀವು ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲ. ನೆಕ್ಸ್ಟು ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್. ಟ್ರೇಡಿಂಗ್ ಎಕ್ಸ್ಪೀರಿಯನ್ಸಲ್ಲಿ ನಿಮಗೆ ತುಂಬ ಆಪ್ಷನ್ ಇರುತ್ತೆ. ನ್ಯೂ, 0 to 1 year, 2 to 5 years, ಈ ಥರ ನಿಮಗೆ ಆಪ್ಷನ್ಸ್ ಇರುತ್ತೆ. ನಿಮಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಟ್ರೇಡಿಂಗಲ್ಲಿ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟು ಆ್ಯನ್ಯುವಲ್ ಇನ್ಕಮ್, ನಿಮ್ಮ ಒಂದು ವರ್ಷದ ಆದಾಯವು ಎಷ್ಟಿರುತ್ತೋ ಅಷ್ಟು ಆಪ್ಷನ್ಸ್ ಇದರಲ್ಲಿರುತ್ತೆ. ನೀವು ಅದನ್ನು ಆ ಒಂದು ರೇಂಜನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಆಪ್ಷನ್ ಯು ಆರ್ ಪೊಲಿಟಿಕಲಿ ಎಕ್ಸ್ಪೋಸ್ಡ್. ನೀವು ಪೊಲಿಟಿಕಲಿ ಏನಾದರೂ ಇನ್ವಾಲ್ವ್ ಆಗಿದ್ದೀರಾ, ಇದನ್ನು ನೀವು ಯಾವಾಗಲೂ ನೋ ಅಂತಲೇ ಕೊಡಬೇಕು. ನೋ ಅಂತ ಕೊಟ್ಟರೆ ಬೇಗ ಅಕೌಂಟ್ ಓಪನ್ ಆಗುತ್ತೆ. ಎಸ್ ಅಂತ ಕೊಟ್ಟರೆ ಸೊ ಇನ್ನೂ ಅದರ್ ವೆರಿಫಿಕೇಷನ್ಸ್ ಕೂಡ ಇರುತ್ತೆ. ನಾವೀಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಈ ಸ್ಟೆಪ್ಪಲ್ಲಿ ನಮ್ಮ ಬ್ಯಾಂಕ್ ಡೀಟೇಲ್ಸ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಬ್ರಾಂಚ್ದು IFSC ಕೋಡ್ ಆಗಿರ್ಬೋದು, ನೆಕ್ಸ್ಟು ಬ್ರಾಂಚ್ MICR ಕೋಡು ಮತ್ತು ನಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ನ ಕನ್ಫರ್ಮ್ ಮಾಡಬೇಕಾಗುತ್ತೆ. ಈ ಥರ ನಾವು ಕನ್ಫರ್ಮ್ ಮಾಡಾದಮೇಲೆ ನಮ್ಮ ಅಕೌಂಟ್ಗೆ ₹1 ಕ್ರೆಡಿಟ್ ಆಗುತ್ತೆ. ಈ ಸ್ಕ್ರೀನಲ್ಲಿ ನಾವು IPV ವೆರಿಫಿಕೇಷನ್ ಮಾಡಬೇಕಾಗುತ್ತೆ. IPV ವೆರಿಫಿಕೇಷನ್ ಅಂದರೆ ಇನ್ ಪರ್ಸನ್ ವೆರಿಫಿಕೇಷನ್ ಅಂತ. ಈ ಒಂದು ಸ್ಕ್ರೀನಲ್ಲಿ ನಾವು ಏನು ಮಾಡಬೇಕಂದ್ರೆ, ನಮಗೆ ಇಲ್ಲಿ ಒಂದು ಯೂನಿಕ್ ಕೋಡ್ನ ಕೊಟ್ಟಿರ್ತಾರೆ. 4 ಡಿಜಿಟ್ ಯೂನಿಕ್ ಕೋಡ್ ಇರುತ್ತೆ. ಆ ಕೋಡನ್ನು ನಾವು ಒಂದು ವೈಟ್ ಪೇಪರಲ್ಲಿ ಬರೆದು ನಮ್ಮ ಫೇಸು ಮತ್ತು ಈ ಕೋಡು ಎರಡೂ ಕೂಡ ಕಾಣೋ ಥರ ನಾವಿಲ್ಲಿ ಒಂದು ಫೋಟೋನ ತೆಗೆದು, ಅಂದರೆ ವೆಬ್ ಕ್ಯಾಮಲ್ಲಿ ಫೋಟೋನ ತೆಗೆದು ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಥರ ಅಪ್ಲೋಡ್ ಮಾಡಾದಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೋದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಈಕ್ವಿಟಿ ಸೆಗ್ಮೆಂಟ್ ಓಪನ್ ಮಾಡಬೇಕಾದಾಗ ನಾವಿಲ್ಲಿ ಇ-ಸೈನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇ-ಸೈನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು NSDL ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಈ NSDL ವೆಬ್ಸೈಟಲ್ಲಿ ನಾವು ನಮ್ಮ ಆಧಾರ್ ಕಾರ್ಡ್ ನಂಬರನ್ನು ನಾವಿಲ್ಲಿ ಎಂಟರ್ ಮಾಡಿ ಇಲ್ಲಿ OTPನ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. OTP ರಿಕ್ವೆಸ್ಟ್ ಆಗಿ ನಮ್ಮ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ನಾವಿಲ್ಲಿ ಟೈಪ್ ಮಾಡಿ ನಾವಿಲ್ಲಿ ವೆರಿಫೈ OTP ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಗ OTP ವೆರಿಫೈ ಆಗಿ ನಮಗೆ ಈ ಥರ ಒಂದು ಲಾಸ್ಟ್ ಸ್ಕ್ರೀನು ನಮಗೆ ಶೋ ಆಗುತ್ತೆ. ಕಂಗ್ರ್ಯಾಚುಲೇಷನ್ ಅಂತ ಬರುತ್ತೆ. ನಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಬ್ಯಾಕ್ಗ್ರೌಂಡಲ್ಲಿ ಝೀರೋದಾ ಅವರು ನಮ್ಮ ಅಪ್ಲಿಕೇಶನ್ ಡೀಟೇಲ್ಸ್ನ ವೆರಿಫೈ ಮಾಡಿ ನಮ್ಮ ಇಮೇಲ್ ಅಡ್ರೆಸ್ಗೆ ಯೂಸರ್ ID ಮತ್ತು ಟೆಂಪರವರಿ ಪಾಸ್ವರ್ಡ್ನ ಕಳಿಸ್ಕೊಡ್ತಾರೆ. ನಾವು ಆ ಕ್ರೆಡೆನ್ಷಿಯಲಿಂದ ನಮ್ಮ ಝೀರೋದಾ ಅಕೌಂಟ್ಗೆ ಲಾಗಿನ್ ಆಗ್ಬೋದು. ನಾನು ನಿಮಗೆ ಅಕೌಂಟ್ ಓಪನಿಂಗ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನು ತಿಳಿಸ್ಕೊಟ್ಟಿದ್ದೀನಿ. ನೀವು ಅಕೌಂಟ್ ಓಪನ್ ಮಾಡಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆದರೆ ನೀವು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಇದೇ ಥರ ವೀಡಿಯೋಸ್ ನಿಮಗೆ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.